ವೀಕ್ಷಕರೇ ನಮಸ್ಕಾರ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮಿಮಿಕ್ರಿ ಮಾಡುತ್ತಾನೆ ವ್ಯಂಗ್ಯವಾಡುತ್ತಲೇ ಹೆಚ್ಚು ಹೆಸರು ಗಳಿಸಿದ ಹಾಸ್ಯ ನಟ ಶ್ಯಾಮ್ ರಂಗೀಲಾ ಅವರು ಪ್ರಧಾನಿ ಮೋದಿ ವಿರುದ್ಧ ವಾರಣಾಸಿಯಿಂದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವುದಾಗಿ ಅಧಿಕೃತವಾಗಿ ಘೋಷಿಸಿಕೊಂಡಿದ್ದಾರೆ. ಹಾಸ್ಯ ನಟ ಶ್ಯಾಮ್ ರಂಗೀಲಾ ಅವರು 2024ರ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ಮೋದಿ ವಿರುದ್ಧ ವಾರಣಾಸಿಯಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಾಗಿ ಘೋಷಿಸಿದ್ದಾರೆ. ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದ ವಿಡಿಯೋ ಮೆಸೇಜ್ನಲ್ಲಿ ಪ್ರಧಾನಿ ಮೋದಿ ಅವರು ಅವರದ್ದೇ ಭಾಷೆಯಲ್ಲಿ ಪ್ರತಿಕ್ರಿಯೆಯನ್ನ ಪಡೆಯಬೇಕು. ಹೀಗಾಗಿ ಪ್ರಧಾನಿ ಅವರಿಗೆ ಅವರದ್ದೇ ಭಾಷೆಯಲ್ಲಿ ಉತ್ತರ ನೀಡಲು ವಾರಣಾಸಿಗೆ ಬರುತ್ತಿದ್ದೇನೆ ಎಂದಿದ್ದಾರೆ. ಶ್ಯಾಮ್ ರಂಗೀಲಾ ಮನ್ ಕಿ ಬಾತ್ ವಿಡಿಯೋದಲ್ಲಿ ನಾನು ಶ್ಯಾಮ್ ರಂಗೀಲಾ ಹಾಸ್ಯ ನಟ ನಿಮ್ಮೊಂದಿಗೆ ನನ್ನ ಮನ್ ಕಿ ಬಾತ್ ಮಾಡಲು ಬಂದಿದ್ದೇವೆ. ನಿಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದೆ. ಶ್ಯಾಮ್ ರಂಗೀಲಾ ವಾರಣಾಸಿಯಿಂದ ಚುನಾವಣೆಗೆ ಸ್ಪರ್ಧಿಸುತ್ತಾರೆ ಎಂಬ ಸುದ್ದಿಯಲ್ಲಿ ನೀವು ಕೇಳುತ್ತಿರುವುದು ನಿಜವೇ? ಇದು ತಮಾಷೆಯೇ? ಇದು ನಾನು ನಿಮಗೆ ಹೇಳುತ್ತೇನೆ, ಇದು ತಮಾಷೆಯಲ್ಲ. ನಾನು ವಾರಣಾಸಿಯಿಂದ ಪ್ರಧಾನಿ ಮೋದಿ ವಿರುದ್ಧ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದೇನೆ ಎಂದು ಘೋಷಿಸಿದ್ದಾರೆ. ಸೂರತ್ ಕ್ಷೇತ್ರದಲ್ಲಿ ಇತ್ತೀಚಿನ ಅವಿರೋಧ ಗೆಲುವು ಮತ್ತು ಚಂಡೀಗಢದ ಮೇಯರ್ ಚುನಾವಣೆಯಲ್ಲಿನ ವೈಫಲ್ಯವನ್ನು ಉಲ್ಲೇಖಿಸಿದ ಶ್ಯಾಮ್ ರಂಗೀಲಾ, ಈ ಪ್ರಜಾಪ್ರಭುತ್ವದಲ್ಲಿ ಯಾರಾದರೂ ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು. ನಾನು ಇದನ್ನು ಒಂದು ಕಾರಣಕ್ಕಾಗಿ ಮಾಡುತ್ತಿದ್ದೇನೆ, ಏನೆಂದರೆ ಮತ ಹಾಕಲು ಬೇರೆ ಯಾವುದೇ ಅಭ್ಯರ್ಥಿ ಇಲ್ಲ ಎಂದು ನನಗೆ ಅನಿಸುತ್ತದೆ. ಒಬ್ಬ ವ್ಯಕ್ತಿಯು ಅಭ್ಯರ್ಥಿಯ ವಿರುದ್ಧ ಮತ ಚಲಾಯಿಸಲು ಬಯಸಿದರೆ ಅವನು ಅಥವಾ ಅವಳು ಆ ಹಕ್ಕನ್ನು ಹೊಂದಿರುತ್ತಾರೆ. ಇವಿಎಂನಲ್ಲಿ ಯಾರದ್ದಾದರೂ ಹೆಸರು ಇರಬೇಕು, ಆದರೆ ವಾರಣಾಸಿಯಲ್ಲಿ ಜನರು ಒಬ್ಬರೇ ಅಭ್ಯರ್ಥಿಗೆ ಮತ ಹಾಕುತ್ತಾರೆ ಎಂಬ ಭಯ ನನಗಿದೆ. ಹಾಗಾಗಿ ನಾನು ಅಲ್ಲಿಂದ ಚುನಾವಣೆಗೆ ಸ್ಪರ್ಧಿಸಲು ನಿರ್ಧರಿಸಿದ್ದೇನೆ. ನನ್ನ ಧ್ವನಿ ಅಲ್ಲಿಗೆ ತಲುಪುತ್ತದೆ ಎಂದು ನಾನು ಭಾವಿಸುತ್ತಿದ್ದೇನೆ ಎಂದು ಶ್ಯಾಮ್ ರಂಗೀಲಾ ಅವರು ಹೇಳಿದ್ದಾರೆ. ಇನ್ನು ರಾಜಸ್ಥಾನದ 29 ವರ್ಷದ ಹಾಸ್ಯ ನಟ ಶ್ಯಾಮ್ ರಂಗೀಲಾ ಅವರು, ವಾರಣಾಸಿಯ ಜನರು ನನಗೆ ತುಂಬಾ ಪ್ರೀತಿಯನ್ನ ನೀಡಿದ್ದಾರೆ. ನನ್ನ ಉಮೇದುವಾರಿಕೆಯನ್ನು ಘೋಷಿಸಿದ ನಂತರ ನನಗೆ ದೊರೆತ ಪ್ರತಿಕ್ರಿಯೆಯಿಂದ ನಾನು ಉತ್ಸುಕನಾಗಿದ್ದೇನೆ. ನಾನು ಶೀಘ್ರದಲ್ಲೇ ವಾರಣಾಸಿಗೆ ಬರುತ್ತಿದ್ದೇನೆ. ಮೋದಿಗೆ ಅವರದೇ ಭಾಷೆಯಲ್ಲಿ ಉತ್ತರ ನೀಡಲು ಬರುತ್ತಿದ್ದೇನೆ ಎಂದು ತಿಳಿಸಿದ್ದಾರೆ. ಇನ್ನು ಚುನಾವಣಾ ಬಾಂಡ್ಗಳ ಬಗ್ಗೆ ಮೋದಿ ಮತ್ತು ಬಿಜೆಪಿಯನ್ನು ತರಾಟೆಗೆ ತೆಗೆದುಕೊಂಡ ಶ್ಯಾಮ್ ರಂಗೀಲಾ, ಮೊದಲ ಬಾರಿಗೆ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸಲು ಉತ್ಸುಕನಾಗಿದ್ದೇನೆ. ಆದ್ದರಿಂದ ನನಗೆ ನಿಮ್ಮ ಬೆಂಬಲ ಬೇಕು. ನಾನು ಚುನಾವಣಾ ಬಾಂಡ್ಗಳನ್ನು ಹೊಂದಿಲ್ಲ ಮತ್ತು ಯಾರಿಂದಲೂ ತೆಗೆದುಕೊಂಡಿಲ್ಲ. ಹಾಗಾಗಿ ನನಗೂ ಸ್ವಲ್ಪ ಸಂಪತ್ತು ಬೇಕು. ನನ್ನನ್ನು ಬೆಂಬಲಿಸಿ ಮತ ನೀಡಿ ಎಂದು ಜನರಲ್ಲಿ ಮನವಿ ಮಾಡಿದ್ದಾರೆ. ಹಾಗಾದ್ರೆ ಶ್ಯಾಮ್ ರಂಗೀಲಾ ಯಾರು? ಇವರು ಎಲ್ಲಿಯವರು ಅಂತ ನೋಡೋದಾದ್ರೆ 1994ರಲ್ಲಿ ಜನಿಸಿದ ಶ್ಯಾಮ್ ರಂಗೀಲಾ ರಾಜಸ್ಥಾನದ ಪಿಲಿಭಂಗ ಪಟ್ಟಣದ ಮನಕ್ತೇರಿ ಗ್ರಾಮದವರು. ತಮ್ಮ ಮಿಮಿಕ್ರಿ ಕಲೆಯಿಂದ ಹೆಚ್ಚು ಗುರುತಿಸಲ್ಪಟ್ಟಿದ್ದಾರೆ. ವಿಶೇಷವಾಗಿ ರಾಜಕೀಯ ವ್ಯಕ್ತಿಗಳನ್ನು ಮಿಮಿಕ್ರಿ ಮಾಡುತ್ತಾರೆ. ದಿ ಗ್ರೇಟ್ ಇಂಡಿಯನ್ ಲಾಫ್ಟರ್ ಚಾಲೆಂಜ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿಯನ್ನು ಮಿಮಿಕ್ರಿ ಮೂಲಕ ರಂಗೀಲಾ ಖ್ಯಾತಿ ಗಳಿಸಿದ್ದರು. ಅವರ ವೃತ್ತಿ ಜೀವನವು 2017ರಲ್ಲಿ ಪಿಎಂ ಮೋದಿ ಅವರ ಮಿಮಿಕ್ರಿಗಳ ಮೂಲಕ ಸಖತ್ ಹೈಪ್ ಆಗಿತ್ತು. ಇದನ್ನು ಅವರು ಸಾಮಾಜಿಕ ಮಾಧ್ಯಮ ಸೇರಿದಂತೆ ವಿವಿಧ ವೇದಿಕೆಗಳಲ್ಲಿ ಹಂಚಿಕೊಂಡಿದ್ರು. ಹಲವು ಬಾರಿ ಟೀಕೆಗಳು ಮತ್ತು ಬೆದರಿಕೆಗಳು ಎದುರಿಸಿದರೂ ಕೂಡ ಅವರು ತಮ್ಮ ಕೆಲಸ ಮುಂದುವರಿಸಿದ್ದಾರೆ. ಈಗ ಪ್ರಧಾನಿ ವಿರುದ್ಧ ಕಣಕ್ಕಿಳಿಯುತ್ತಿದ್ದಾರೆ. ವಾರಣಾಸಿಯಲ್ಲಿ ಜೂನ್ 1ರಂದು 7ನೇ ಹಂತದ ಮತದಾನ ನಡೆಯಲಿದ್ದು, ಜೂನ್ 4ರಂದು ಫಲಿತಾಂಶ ಪ್ರಕಟವಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅನುಕರಿಸುವ ಮೂಲಕ ಖ್ಯಾತಿ ಗಳಿಸಿದ ಕಾಮಿಡಿಯನ್ ಶ್ಯಾಮ್ ರಂಗೀಲಾ ಅವರು ವಾರಣಾಸಿಯಿಂದ ಲೋಕಸಭಾ ಚುನಾವಣೆಗೆ ಪ್ರವೇಶಿಸುವುದಾಗಿ ಈಗ ಘೋಷಿಸಿಕೊಂಡಿದ್ದಾರೆ. ಇನ್ನು ಪ್ರಜಾಪ್ರಭುತ್ವದ ತತ್ವಗಳನ್ನು ಎತ್ತಿ ಹಿಡಿಯಲು ಈ ನಿರ್ಧಾರ ತೆಗೆದುಕೊಂಡಿದ್ದೀನಿ ಎಂದು ರಂಗೀಲಾ ಅವರು ಹೇಳಿದ್ದಾರೆ. ತನ್ನ ಸ್ಪರ್ಧೆ ಕೇವಲ ಸಾಂಕೇತಿಕವಲ್ಲ ಎಂದು ಪ್ರತಿಪಾದಿಸಿದ್ದಾರೆ. ರಂಗೀಲಾ ಅವರು 2017ರಲ್ಲಿ ಪ್ರಧಾನಿ ಮೋದಿ ಅವರ ಧ್ವನಿಯನ್ನು ಅನುಕರಿಸಿನೇ ಅವರು ಫೇಮಸ್ ಆದವರು. ಹೀಗಿರುವಾಗ ಮೋದಿ ಭಾಷಣಗಳು, ವಿಡಿಯೋಗಳು ಎಲ್ಲವೂ ಅವರಿಗೆ ಕಂಠಪಾಠ.
ಹೀಗಿರುವಾಗ ಪೆಟ್ರೋಲ್ ಬೆಲೆ ಅಂತ ವಿಷಯಗಳನ್ನ ತಿಳಿಸುವ ವಿಡಿಯೋಗಳನ್ನ ಮಾಡಿ ಜನಪ್ರಿಯತೆಯನ್ನ ಪಡೆದವರು. ಕೆಲವರು ಇದನ್ನು ತಮಾಷೆಯಾಗಿ ತೆಗೆದುಕೊಂಡ್ರೆ ಇದನ್ನು ಕೆಲವರು ಅವರಿಗೆ ಟೀಕೆ ಮಾಡುವುದರ ಜೊತೆಗೆ ಧಮಕಿ ಕೂಡ ಹಾಕಿದ್ದಾರೆ. ಇದು ಪ್ರಜಾಪ್ರಭುತ್ವ ದೇಶ. ಇಲ್ಲಿ ಎಲ್ಲರಿಗೂ ಕೂಡ ಎಲ್ಲ ನಿಯಮಗಳು ಅನುಸರಿಸುತ್ತದೆ. ಹೀಗಿರುವಾಗ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದರೂ ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು. ನಾನು ಈಗ ಚುನಾವಣೆಯಲ್ಲಿ ಸ್ಪರ್ಧಿಸಲು ಕಾರಣವಿದೆ ಎಂದಿದ್ದಾರೆ. ಶ್ಯಾಮ್ ರಂಗೀಲಾ ಅವರು ಚುನಾವಣೆ ಬಗ್ಗೆ ಉತ್ಸುಕರಾಗಿದ್ದಾರೆ. ಆದರೆ ಮೊದಲ ಬಾರಿಗೆ ಸ್ಪರ್ಧೆ ಮಾಡ್ತಿರೋದ್ರಿಂದ ಜನ ಬೆಂಬಲ ಸಿಗುತ್ತಾ ಅನ್ನೋ ಒಂದು ಭಯದ ನಡುವೆಯೂ ಕೂಡ ಜನರಿಂದ ಸಿಗುವಂತಹ ಬೆಂಬಲವನ್ನ ಪರಿಪೂರ್ಣವಾಗಿ ಉಪಯೋಗಿಸಿಕೊಳ್ತಿದ್ದಾರೆ. ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧನೇ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇರುವುದರಿಂದ ಇವರಿಗೆ ಜನ ಬೆಂಬಲ ಹೆಚ್ಚಾಗಿ ಸಿಗುತ್ತಾ ಅನ್ನೋ ಒಂದು ಪ್ರಶ್ನೆ ಒಂದ್ ಕಡೆ ಕಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಇವರಿಗೆ ಜನರಿಂದ ಅನೇಕ ಕರೆಗಳು ಬಂದು ನಿಮ್ಮನ್ನ ನಾವು ಬೆಂಬಲಿಸುತ್ತೇವೆ ಎಂದು ಧೈರ್ಯವನ್ನ ನೀಡಿದ್ದಾರೆ. ಈಗ ಸೋಲು ಗೆಲುವು ನನಗೆ ದೊಡ್ಡ ವಿಚಾರವಲ್ಲ. ನನಗಿರುವಂತ ಮುಂದಿನ ಗುರಿ ಏನು ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದರೂ ಚುನಾವಣೆಗೆ ನಿಲ್ಲಬಹುದು ಎಂದು ಸಾಬೀತುಪಡಿಸಲು ನಾನು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ ಎಂದು ಶ್ಯಾಮ್ ರಂಗೀಲಾ ಅವರು ಸ್ಪಷ್ಟಪಡಿಸಿದ್ದಾರೆ. ಒಟ್ನಲ್ಲಿ ಮೋದಿ ಅವರ ಮಿಮಿಕ್ರಿ ಮಾಡುತ್ತಾನೆ, ಟೀಕೆ ಮಾಡುತ್ತಾನೆ ಜನರಿಂದ ಫೇಮಸ್ ಆದ ಶ್ಯಾಮ್ ರಂಗೀಲಾ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧನೇ ಕಣದಲ್ಲಿರುವುದು ಎಷ್ಟೋ ಜನರಿಗೆ ಶ್ಯಾಮ್ ರಂಗೀಲಾ ಅಭಿಮಾನಿಗಳು ಹಾಗೂ ಮೋದಿ ಅಭಿಮಾನಿಗಳಲ್ಲಿ ಈಗ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ. ಇವೆಲ್ಲದರ ನಡುವೆ ಪ್ರಚಾರ ಅಂತೂ ಭರ್ಜರಿಯಾಗಿ ನಡೀತಾ ಇದೆ. ಈಗ ನಾನು ವಾರಣಾಸಿಗೆ ಬರ್ತಾ ಇದ್ದೀನಿ, ಅಲ್ಲಿಯ ಜನ ನನಗೆ ಬೆಂಬಲ ನೀಡ್ತಾರೆ ಅನ್ನೋ ಧೈರ್ಯ ಇದೆ ಎಂದು ಶ್ಯಾಮ್ ಸುಂದರ್ ಅವರು ತಮ್ಮ ಧೈರ್ಯದಿಂದ ವಾರಣಾಸಿಯತ್ತ ಬರ್ತಾ ಇದ್ದಾರೆ. ಹೀಗಿರುವಾಗ್ಲೂ ಕೂಡ ಅನುಭವಿ ರಾಜಕಾರಣಿ ಆಗಿರುವಂತಹ ಮೋದಿಯ ಮುಂದೆ ಶ್ಯಾಮ್ ರಂಗೀಲಾ ಅವರು ಜಯ ಸಾಧಿಸ್ತಾರಾ ಅಥವಾ ಮತದಾರರು ಕೈ ಬಿಡ್ತಾರಾ ಕಾದು ನೋಡಬೇಕು. ಮತ್ತಷ್ಟು ಅಪ್ಡೇಟ್ಗಾಗಿ BN TV ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಜಲಿ ಸ್ಪೆಷಲ್ ಡೆಸ್ಕ್ BN TV, ಇದು ನಿಮ್ಮ ಧ್ವನಿ.